ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ನಾನು ಕುಲ್ಲು ಮನಾಲಿಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಫೇವ್ರೆಟ್ ಜಾಗ. ಸೊ ಹೇಗಿರುತ್ತೆ ನೋಡೋಣ. ಸೊ ಟ್ರಿಪ್ ಅಂದಮೇಲೆ ಪ್ಯಾಕಿಂಗಿಂದನೇ ಸ್ಟಾರ್ಟ್ ಮಾಡಬೇಕು. ಹೋಗ್ತಿರೋ ಜಾಗ ತುಂಬ ಕೋಲ್ಡ್ ಇರೋದ್ರಿಂದ ಸೊ ಬ್ಯಾಗ್ ಕಂಪ್ರೆಸರ್ ಎಲ್ಲ ತೊಗೊಂಡು ಫುಲ್ಲು ಜಾಕೆಟ್ಸ್ನೆಲ್ಲ ಏರ್ಲಾಕ್ ಇದು ಮಾಡಿಬಿಟ್ಟು ಪ್ಯಾಕ್ ಮಾಡಿದ್ದೀನಿ. ಸೊ ಇವಾಗ ಟೈಮ್ 1:30 ಆಗಿದೆ. ಸೊ ನಮ್ಮ ಫ್ಲೈಟ್ ಇರೋದು 4:30 ಏನೋ ಸಮಥಿಂಗ್. ಸೊ ಕ್ಯಾಬ್ ಬುಕ್ ಮಾಡಿದ್ರಿ ನಾವು ಟ್ರಾವೆಲ್ ಮುಖಾಂತರನೇ. ಸೊ ಇವಾಗ ಲಗೇಜ್ ಎಲ್ಲ ಎತ್ಕೊಂಡು ವಿ ಆರ್ ಹೆಡ್ಡಿಂಗ್ ಟು ಏರ್ಪೋರ್ಟ್. ಸೊ ತುಂಬ ಎಕ್ಸೈಟೆಡ್ ಆಗಿದೆ ಹೇಗಿರುತ್ತೆ ಏನು ಅಂತ. ಲೆಟ್ಸ್ ಸಿ. ಸೊ ಏರ್ಪೋರ್ಟ್ ಬಂತು. ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ಲಾಂಗ್ ಟ್ರಿಪ್ ಮಾಡ್ತಿರೋದು ನಾನು. ಸೊ ಐ ಆಮ್ ಸೋ ಎಕ್ಸೈಟೆಡ್. ಸೊ ಇವಾಗ ಏರ್ಪೋರ್ಟಿಂದ ಇಳ್ದು ಕ್ಯಾಬಿಂದ ಲಗೇಜ್ ಎಲ್ಲ ತೆಗಿತಾ ಇದ್ದಾರೆ ನನ್ನ ಹಸ್ಬೆಂಡು. ಸೊ ಐ ಆಮ್ ಸೋ ಎಕ್ಸೈಟೆಡ್. ಸೊ ಇವಾಗ ಟ್ರಾಲಿಗೆ ಬ್ಯಾಗ್ಸ್ ಎಲ್ಲ ಹಾಕ್ಕೊಂಡು ಇವಾಗ ಡಿಪಾರ್ಚರ್ ಹತ್ರ ಹೋಗ್ತಾ ಇದ್ದೀರಿ. ಸೊ ಆ್ಯಕ್ಚುಲಿ 15 ಕೆ ಜಿ ಇದ್ದಿದ್ದು ಮೇನ್ ಲಗೇಜು. ಸೊ ನಾವು ಒಂದೇ ಲಗೇಜ್ಗೆ ಆಲ್ಮೋಸ್ಟ್ 25 ಕೆ ಜಿಸ್ ಆಗಿದೆ ಅದೇ. ಸೊ ಕ್ಯಾಬಿನ್ ಬ್ಯಾಗು 7 ಕೆ ಜಿಸ್ ಏನೋ ಇದ್ದಿದ್ದು. ಸೊ ಚಿಕ್ಕದೊಂದು ಬ್ಯಾಗ್ ತೊಗೊಂಡಿದ್ದೀರಿ ಬಿಕಾಸ್ ಲಗೇಜ್ ಜಾಸ್ತಿ ಇದೆ, ಚಳಿ ಇರೋದ್ರಿಂದ ಕೋಟ್ಸ್ ಆ್ಯಂಡ್ ಆಲ್ ಜಾಸ್ತಿ ಇರುತ್ತಲ್ಲ. ಸೊ ಅದಕ್ಕೆ ಏರ್ ಟೈಟ್ ಮಾಡೋದು ಕವರ್ಸ್ ಬರುತ್ತೆ, ಅದಲ್ಲೆಲ್ಲ ಕಂಪ್ರೆಸ್ ಮಾಡಿಕೊಂಡು ಫುಲ್ಲು ಪ್ಯಾಕಿಂಗ್ ಮಾಡಿದ್ದೀನಿ. ಸೂಪರ್. ನಂದು ಸೊ ಔಟ್ಫಿಟ್ ಚೆಕ್ ಮಾಡ್ತಿದ್ರಿ. ಸೊ ಏರ್ಪೋರ್ಟ್ ಲುಕ್ ನಂದು ಈ ಥರ ಇದೆ. ಸೊ ಸಿಂಪಲ್ಲಾಗೆ ಒಂದು ಕ್ರಾಕ್ಸ್ ಹಾಕ್ಕೊಂಡಿದ್ದೀನಿ, ಸ್ಲಿಪ್ಪರು, ಒಂದು ಟ್ರೌಸರ್ ಪ್ಯಾಂಟ್, ಒಂದು ಜಾಕೆಟ್ ಹಾಕ್ಕೊಂಡಿದ್ದೀನಿ ಅಕಸ್ಮಾತ್ ಕೋಲ್ಡ್ ಆದರೆ ಅಲ್ಲಿ ಹೋಗಿ ಇಳಿದ್ಮೇಲೆ ಏರ್ಪೋರ್ಟಲ್ಲಿ ಅಂದ್ಬಿಟ್ಟು. ಸೊ ಬೋರ್ಡಿಂಗ್ ಎಲ್ಲ ಆಯಿತು. ಸೊ ಇವಾಗ ಹೋಗಿ ಕಾಯೋದಷ್ಟೇ ಫ್ಲೈಟ್ಗೆ. ಸೊ ಅಲ್ಲಿ ಗೇಟ್ ಯಾವ್ದು ಅಲಾಟ್ ಮಾಡಿರೋ ಆ ಗೇಟ್ ಹತ್ರ ಹೋಗಿ ನಾವು ವೆಯ್ಟ್ ಮಾಡ್ತಾಯಿದ್ರಿ. ಸೊ ತುಂಬ ಹಸುವಾಗ್ತಿತ್ತು, ಬೆಳಿಗ್ಗೆನೇ ಎದ್ದಿರೋದಲ್ಲ, ನಿದ್ದೆನೂ ಇಲ್ಲ. ಸೊ ಆಲ್ಮೋಸ್ಟ್ ಇವಾಗ ಟೈಮ್ ಒಂದು 3 o'clock ಏನೋ ಆಗಿತ್ತು. ಸೊ ಬಂದ್ಬಿಟ್ಟು ಜಾಮ್ ತೊಗೊಂಡೋಗಿದ್ದೆ ಮನೆಯಿಂದನೇ. ಸೊ ತಿಂದ್ಕೊಂಡು ವಿ ಆರ್ ವೆಯ್ಟಿಂಗ್. ಸೊ ನೆಕ್ಸ್ಟ್ ಫ್ಲೈಟ್ ಬರೋದಕ್ಕೆ ವಿ ಹ್ಯಾವ್ ಟು ವೇಟ್. ಆ್ಯಕ್ಚುಲಿ ಕುಲು ಮನಾಲಿಗೆ ದಿಸ್ ಇಸ್ ಅ ಸೆಕೆಂಡ್ ಟೈಮ್. ನಾನು ಫಸ್ಟ್ ಟೈಮು ನಾನು ಸ್ಕೂಲ್ ಟೈಮಲ್ಲಿದ್ದಾಗ ನನ್ನ ಪೇರೆಂಟ್ಸ್ ಜೊತೆ ಹೋಗಿದ್ದೆ, ನಮ್ಮ ಫ್ಯಾಮಿಲಿ ಅವ್ರ ಜೊತೆ ಎಲ್ಲ. ಸೊ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಅಂದ್ಕೊತೀನಿ. ಇಬ್ಬರೇ ಹೋಗ್ತಾ ಇರೋದು ಕೂಡ. ನಾನು ಕೆಲವೊಂದು ಅಡ್ವೆಂಚರ್ಸ್ ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನೋಡೋಣ ಏನೇನು ಟ್ರೈ ಮಾಡ್ಬೋದು ಅಂತ. ಸೊ ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ. ನಿಜವಾಗ್ಲೂ ತುಂಬ ಎಕ್ಸೈಟೆಡ್ ಆಗಿತ್ತು. ಸೊ ಫ್ಲೈಟ್ ಟೈಮ್ ಆಗಿದೆ. ಸೊ ಇಲ್ಲಿ ಬಸ್ಗೆ ಫ್ಲೈಟ್ ತನಕ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ವಿ ಆರ್ ಗೋಯಿಂಗ್ ಫಾರ್ ಅ ಫ್ಲೈಟ್. ನಮ್ಮದು ಇಂಡಿಗೋ ಫ್ಲೈಟ್ ಬುಕ್ ಮಾಡಿದ್ದು ಆಲ್ಮೋಸ್ಟ್ 4:30 ಫ್ಲೈಟ್ ಇದ್ದಿದ್ದು. ಸೊ ಹೀಗಿದೆ. ಲೆಟ್ಸ್ ಗೋ ಇನ್ಸೈಡ್. ಆಲ್ಮೋಸ್ಟ್ 2 hours 40 minutes ಏನೋ ಇದೆ ಫ್ಲೈಟು. ಸೊ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಸೊ ನಿದ್ದೆ ಮಾಡಿಬಿಟ್ರೆ ಗೊತ್ತಾಗಲ್ಲ ಜರ್ನಿ ಹೇಗಿರುತ್ತೇನೋ ಅಂತ. ಸೊ ಹೋಗಿ ಕೂತ್ಕೊಂಡಿದ್ದಂಗೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ರೆ ಸೊ ನೆಕ್ಸ್ಟು ಚಂಡೀಗಢ ಏರ್ಪೋರ್ಟಲ್ಲಿ ನಾವು ಇಳಿತಿದ್ದೀರಿ. ಸೊ ಡೈರೆಕ್ಟ್ ಫ್ಲೈಟ್ ಇಲ್ಲ ಕುಲು ಮನಾಲಿಗೆ. ಐದರ್ ನಾವು ಡೆಲ್ಲಿಯಿಂದ ಹೋಗಬೇಕು ಆರ್ ಪಂಜಾಬ್ಗೆ ಹೋಗಬೇಕು. ಸೊ ನಾವು ಚಂಡೀಗಢದಿಂದ ಶಿಮ್ಲಾಗೆ ಹೋಗ್ತಾ ಇದ್ದೀರಿ ಡೈರೆಕ್ಟಾಗಿ. ಸೊ ಫಸ್ಟ್ ಕುಲು ಮನಾಲಿಗೆ ಹೋಗ್ತಿಲ್ಲ, ಶಿಮ್ಲಾಲಿ ಒಂದು 2 days ಹಾಲ್ಟ್ ಮಾಡಿ ಅಲ್ಲೆಲ್ಲ ಸುತ್ತಾಡಿಕೊಂಡು ಆಮೇಲೆ ಲೇಟರ್ ವಿ ಆರ್ ಗೋಯಿಂಗ್ ಟು ಕುಲ್ಲು. ಆ್ಯಂಡ್ ಕುಲ್ಲೂಲಿ ಅಲ್ಲೆಲ್ಲ ಸ್ವಲ್ಪ ಏನೋ ರಾಫ್ಟಿಂಗು ಅದು ಎಲ್ಲ ಏನೇನೋ ಇದೆಯಂತೆ. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಮನಾಲಿ. ಅಲ್ಲಿ 2 days ಇದ್ದು ವಾಪಸ್ ತಿರ್ಗಾ ಚಂಡೀಗಢ ಬಂದು ಅಲ್ಲೊಂದು ದಿನ ಹಾಲ್ಟ್ ಆಗಿ ನೆಕ್ಸ್ಟ್ ಡೇ ಫ್ಲೈಟ್. ಸೊ ದಿಸ್ ಈಸ್ ಆರ್ ಕಂಪ್ಲೀಟ್ ಐಟಿನರಿ. ಸೊ ಹೇಗಿರುತ್ತೆ ಏನು ಅಂತ. ಇವಾಗ ನಾವು ಆನ್ ದ ವೇ ಶಿಮ್ಲಾಗೆ ಹೋಗೋ ಟೈಮಲ್ಲಿ ನಾವು ಇದು ಯಾವುದೋ ಪಂಜಾಬಿ ತಡ್ಕನೋ ಸಮಥಿಂಗ್ ಏನೋ ಇತ್ತು. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಜಸ್ಟ್ ಮ್ಯಾಗಿ, ಒಂದು ಸ್ಯಾಂಡ್ವಿಚ್, ಒಂದು ಪರಾಟ ಸಮಥಿಂಗ್ ಏನೋ ತಿಂದ್ಕೊಂಡು ವಿ ಆರ್ ಗೋಯಿಂಗ್. ಸೊ ಆಲ್ಮೋಸ್ಟ್ ಶಿಮ್ಲಾಗೆ ರೀಚ್ ಆಗಿದ್ದೀರಿ. ನೋಡಿ ಶಿಮ್ಲಾಲೆ ಎಷ್ಟು ಸ್ನೋ ಇದೆ. ಸೊ ರೋಡಲ್ಲೂ ಈ ಥರ ಸ್ನೋ ಬಿದ್ದಿರುತ್ತೆ. ಲೈಕ್ ಸೋ ಎಕ್ಸೈಟೆಡ್. ಆ್ಯಕ್ಚುಲಿ
ನಾನು ನೋಡಿದ್ದೀನಿ ಸ್ನೋ ಪ್ಲೇಸಸ್ ಎಲ್ಲ. ನಾನು ಕಾಶ್ಮೀರ್ಗೂ ಹೋಗಿದ್ದೆ. ಸೊ ಸ್ಟೇಸ್ಗೆ ದಿಸ್ ಇಸ್ ಅ ಫಸ್ಟ್ ಟೈಮ್ ಅವರು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಸ್ನೋನೆಲ್ಲ. ಸೊ ವ್ಯೂ ಅಲ್ಲ. ನೋಡೋಣ ಅವ್ರದ್ದು ರಿಯಾಕ್ಷನ್ಸ್ ಹೇಗಿರುತ್ತೆ ಸ್ನೋ ಎಲ್ಲ ನೋಡಿ ಅಂತ. ಸೊ ಆನ್ ದ ವೇ ನಾವು ಒಂದು ಕಡೆ ಲೈಕ್ ಸ್ಪಾಟ್ ಚೆನ್ನಾಗಿ ಕಾಣಿಸ್ತು ಫೋಟೋಶೂಟ್ಗೆ, ಫೋಟೋ ಇಡ್ಸ್ಕೊಳಕ್ಕೆ. ಸೊ ಇಳ್ದು ಜಸ್ಟ್ ಒಂದು ಕ್ಲಿಕ್ ಮಾಡ್ಕೊಳ, ಅದು ಒಂಥರ ವ್ಯೂ ಚೆನ್ನಾಗಿತ್ತು ಅಂದ್ಬಿಟ್ಟು. ಸೊ ಶ್ರೇಯಸ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತೀರ ಸ್ನೋ ಹೇಗಿದೆ ಅಂದ್ಬಿಟ್ಟು. ಸೊ ಅಲ್ಲಿ ಫೋಟೋ ಎಲ್ಲ ಇಟ್ಕೊಂಡು ವಿ ಕೇಮ್ ಟು ಅವರ್ ರೂಮ್ ಶಿಮ್ಲಾಲಿ. ಈ ಹೋಟೆಲಲ್ಲಿ ವಿ ಸ್ಟೇಡ್. ಸೊ ನಾವು ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡಿರೋದ್ರಿಂದ ನಮಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಇನ್ಕ್ಲೂಡೆಡ್ ಇತ್ತು. ಸೊ ಈ ಥರ ಇದೆ. ದಿಸ್ ಇಸ್ ಅ ಲಾಬಿ, ರಿಸೆಪ್ಷನ್ನು. ಸೊ ರೂಮ್ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಸೊ ನಾವು ಕಂಪ್ಲೀಟ್ ಟೂರಿಸ್ಟ್ ಅವರಿಂದ ನಾವು ಬುಕ್ ಮಾಡ್ಕೊಂಡಿರೋದು. ಸೊ ಎಲ್ಲ ಕಂಪ್ಲೀಟ್ ನಮ್ಮನ್ನ ಫ್ಲೈಟ್ ಎಲ್ಲ ಟಿಕೆಟ್ಸ್ ಬುಕ್ ಮಾಡೋದಿಂದ ಹಿಡ್ದು ನಮಗೆ ಏರ್ಪೋರ್ಟಿಂದ ಪಿಕ್ ಮಾಡಿ ಡ್ರಾಪ್ ಮಾಡಿ, ಸೊ ಹೋಟೆಲ್ಸ್ಗೆ ಲೈಕ್ ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಎಲ್ಲ ಇನ್ಕ್ಲೂಡೆಡ್ ಐತಿ. ಸೊ ಕಂಪ್ಲೀಟ್ ನಮಗೆ ಪ್ಯಾಕೇಜ್ ಬಂದು ಒಬ್ರಿಗೆ ಅರೌಂಡ್ 45 ಏನೋ ಆಯಿತು ಅನ್ಕೊತೀನಿ. ಟೋಟಲ್ ಇಬ್ರಿಗೂ ಸೇರಿ ಲೈಕ್ 88, ಆಲ್ಮೋಸ್ಟ್ 85 ಆಯಿತು. ಸೊ ಇನ್ನೂ ಡೀಟೇಲ್ಸ್ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ, ಐ ಲೆಟ್ ಯು ನೋ. ಸೊ ಈ ಥರ ಇದೆ ವ್ಯೂ. ಸೊ ನಮ್ಮ ರೂಮಿಂದ ಈ ಥರ ವ್ಯೂ ಕಾಣಿಸುತ್ತೆ. ಆ್ಯಕ್ಚುಲಿ ಫುಲ್ ಸ್ನೋ ಆಗಿರೋದು 2 days ಬ್ಯಾಕ್ ಸ್ನೋ ಆಗಿತ್ತಂತೆ. ಸೊ ಬ್ಯಾಡ್ ಲಕ್. ಆ್ಯಂಡ್ ಬ್ಯಾಡ್ ಲಕ್ ಅಲ್ಲ, ಆ್ಯಕ್ಚುಲಿ ಗುಡ್ ಲಕ್. ಸ್ನೋ ಆದರೆ ನಮಗೆ ಫುಲ್ ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಡ್ತೀರಿ, ಎಲ್ಲೂ ಲೈಕ್ ಟ್ರಾವೆಲ್ ಮಾಡೋಕ್ಕಾಗಲ್ಲ, ರೂಮಲ್ಲೇ ಇರಬೇಕಾಗುತ್ತೆ. ಸೊ ರೂಮಿಗೆ ಬಂದು, ಸೊ ದಿಸ್ ಇಸ್ ಆರ್ ರೂಮ್. ಸ್ವಲ್ಪ ಕೋಝಿ ಆಗಿದೆ. ಆ್ಯಕ್ಚುಲಿ ಈ ಜಾಗದಲ್ಲೆಲ್ಲ ನಮಗೆ ಚಿಕ್ಕದಾಗೆ ಸಿಗೋದು ಜಾಗ, ತುಂಬ ಲೈಕ್ ಸ್ಪೇಷಿಯಸ್ ಆಗಿರಲ್ಲ ರೂಮು. ಬಟ್ ಇಟ್ಸ್ ಓಕೆ, ಇಟ್ಸ್ ಗುಡ್. ಇದೇ 4 star ಹೋಟೆಲ್ ಅಂತಾರೆ. ಲೈಕ್ ಐ ಡೋಂಟ್ ನೋ, ಲೈಕ್ 3 star 2 star ಅಂದರೆ ಇನ್ನು ಹೆಂಗಿರುತ್ತೋ ಹೋಟೆಲ್ಸು. ದಿಸ್ ಇಸ್ ಲೈಕ್ ಕಂಫರ್ಟಬಲ್ ಆಗಿದೆ. ಸೊ ಸಾಕು, ಇಬ್ಬರಿಗಿರೋದಕ್ಕೆ ಕಂಫರ್ಟಬಲ್ ಆಗಿದೆ. ಸೊ ರೂಮ್ಗೆ ನಾವು ಲಂಚ್ ಬುಕ್ ಮಾಡ್ಕೊಂಡ್ಬಿಟ್ರಿ. ಸೊ ತುಂಬ ಜರ್ನಿ ಮಾಡಿ ಬೆಳಗ್ಗೆಯಿಂದ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ರೂಮಲ್ಲೇ ಈ ವ್ಯೂ ಎಂಜಾಯ್ ಮಾಡಿಕೊಂಡು ವಿ ಆರ್ ಹ್ಯಾವಿಂಗ್ ಅ ಲಂಚ್. ಸೊ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಈ ವಿಡಿಯೋ ಬರೀ ಟ್ರಾವೆಲಿಂಗ್ದಿತ್ತು. ಸೊ ನೆಕ್ಸ್ಟ್ ನಾನು ಕಂಪ್ಲೀಟ್ ನನ್ನ ಟ್ರಿಪ್ದು ವಿಡಿಯೋ ಹಾಕಬೇಕು ಅಂದರೆ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ಸಿ ಯು, ಟೇಕ್ ಕೇರ್, ಬಾಯ್.